press the bell icon on the YouTube app and never miss another update. शुभ दिन बच्चों। आज हम एक नया पाठ के बारे में जानेंगे, यानी बकरी का बच्चा और भेड़िया। बकरी बकरी यानी गोट ಮೇಕೆ, ಅದು ಮತ್ತೆ ಅದರ ಮಕ್ಕಳು ಹಾಗೇನೆ फॉक्स। बकरी का बच्चा और भेड़िया। पहले मैं पाठ पढ़ाती हूँ, आप क्या करना है ध्यान से देख लेना, सुनना है। जब बच्चों ना ओपन पेज नंबर 37। एक जंगल के पास एक बकरी रहती थी। उसके 3 बच्चे थे। बकरी जहाँ भी जाती बच्चे भी उसके साथ जाते। एक दिन बकरी ने अपने बच्चों से कहा, बच्चों आज मैं जंगल में जा रही हूँ, वहाँ से मैं घास लाऊंगी, तुम सब घर पर ही रहना, बाहर मत जाना। बकरी का सबसे छोटा बच्चा बहुत शरारती था। वहाँ चिपकर अपनी माँ के पीछे पीछे चला गया। पास के नाले के किनारे हरी हरी झाड़ियाँ थी। वहाँ वहाँ हरी हरी कोमल पत्तियां खाने लग गया। बकरी आगे निकल गई। नाले के किनारे एक भेड़िया पानी पी रहा था। उसने बकरी के बच्चे को देखा। उसने सोचा, आज मैं इसे जरूर खाऊंगा। वहाँ धीरे धीरे पास आकर बोला, कहो बेटे क्या कर रहे हो? आवाज सुनकर बकरी के बच्चे ने ऊपर देखा। भेड़िया को देखकर वहाँ बहुत डर गया। भय के कारण वहाँ कुछ भी ना बोल सका। यहाँ तक रहेंगे। एक जंगल के पास एक बकरी रहती थी। जंगल यानी फॉरेस्ट, नहीं जिसका और एक अर्थ होता है वना भी बोलते हैं। जंगल यानी फॉरेस्ट, जिसका और एक अर्थ होता है वना और कानन। इन दोनों में आप कोई भी लिख सकते, कोई एक लिख सकते हो। पास यानी हत्तिरा है ना, पास हत्तिरा, दूर, पास दूर। जंगल के पास बकरी रहती थी। उसके 3 बच्चे थे, यानी बकरी के 3 बच्चे थे, ಅಂದ್ರೆ ಅದು 3 ಮಕ್ಕಳಿದ್ರು ಅಂತ। बकरी जहाँ भी जाते बच्चे भी उसके साथ जाते। ಹೊತ್ತಾನೆ ನಾವು ಕೂಡ ಅಷ್ಟೇ, ಮನೆಯಲ್ಲಿ ಅಮ್ಮ ಅಂದನೆ ಸುತ್ತಿರ್ತೀವಿ, ಅಮ್ಮ ಎಲ್ಲಿ ಹೋಗ್ತಾರೋ ಅಲ್ಲಿಗೆನೆ ಅವ್ರ ಜೊತೆನಲ್ಲೇ ಹೋಗ್ತಿರ್ತೀವಿ, ಹೊತ್ತಾನೆ। ತಾಯಿ ಎಲ್ಲಿರ್ತಾರೋ ಮಕ್ಕಳು ಕೂಡ ಅವ್ರ ಜೊತೆಗೇನೆ ಹೋಗ್ತಿರ್ತಾರೆ ಚಿಕ್ಕವರಿದ್ದಾಗ। ಹಾಗೇನೆ यानी उसी तरह बकरी के बच्चे वहाँ जहाँ भी जाती उसके पीछे जाते थे। एक दिन बकरी ने अपने बच्चों से कहा, ಒಂದಿನ ಆ ತಾಯಿ ಮೇಕೆ ಹೇಳ್ತಿದೆ, बच्चों आज मैं जंगल में जा रही हूँ, ಮಕ್ಕಳೇ ನಾನಿವತ್ತು ಕಾಡಿನಲ್ಲಿ ಹೋಗ್ತಿದ್ದೀನಿ, है ना, जंगल में ಕಾಡಿನಲ್ಲಿ ಹೋಗ್ತಿದ್ದೀನಿ। वहाँ से मैं घास लाऊंगी, मैं जंगल में जा रही हूँ, आपके लिए घास लाऊंगी, तुम सब घर पर ही रहना, बाहर मत जाना। ನಮಗೂ ಕೂಡ ಅಮ್ಮ ಹೇಳ್ತಾರೆ ಅಲ್ವಾ, ನೋಡಿ ಮಕ್ಕಳೇ ನಾನು ಇವತ್ತು ಹೊರಗಡೆ ಹೋಗ್ತಿದ್ದೀನಿ, ಬರುವಾಗ ನಿಮಗೆ ಏನಾದರೂ ತಗೊಂಡು ಬರ್ತೀನಿ, ನೀವೆಲ್ಲೂ ಹೋಗ್ಕೊಡ್ದು ಮನೆಯಲ್ಲೇನೆ ಇರಬೇಕು ಅಂತ ಹೇಳ್ತಾರಲ್ವಾ। ಹಾಗೆ ಅಮ್ಮ ಎಲ್ಲಾದರೂ ಔಟ್ ಸೈಡ್ ಹೋಗುವಾಗ ಹೇಳೋಗ್ತಾರೆ, ಮಕ್ಕಳೇ ನಾನು ಇವತ್ತು ಹೊರಗಡೆ ಹೋಗ್ತಿದ್ದೀನಿ, ಮನೆಯಲ್ಲೇ ಇರಿ, ಎಲ್ಲೂ ಹೋಗಬೇಡಿ, ಬರ್ತಾ ನಿಮ್ಗೆ ಏನಾದ್ರು ತಂದು ಕೊಡ್ತೀನಿ ಅಂತ ಹೇಳೋಗ್ತಾರಲ್ವಾ। उसी तरह बकरी भी मैं घास लाती हूँ, आप घर पर ही रहना, बाहर मत जाना, ಹೊರಗಡೆ ಹೋಗಬೇಡಿ, ಬಾಹರ ಹೊರಗೆ, ಬಾಹರ यानी ಔಟ್ಸೈಡ್, ಬಾಹರ अंदर, ಓಕೆ, ಬಾಹರ ಹೊರಗೆ, ಅಂದರ್ ಒಳಗೆ। ಇವಾಗ್ಲೂ ಕೂಡ ಅಲ್ವಾ ಕೊರೋನಾ ಅಂತಕ್ಕಂಥ ಬಂದ್ರೆ ಕೋವಿಡ್-19 ಪರಿಸ್ಥಿತಿಯಿಂದ ಮಕ್ಕಳು ಯಾರೂ ಹೊರಗಡೆ ಬರಂಗಿಲ್ಲ, ಏಜ್ ಆದವ್ರು ಯಾರೂ ಹೊರಗಡೆ ಬರಂಗಿಲ್ಲ, ಹೊತ್ತಾನೆ
ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ, ಮನೆಯಿಂದ ಯಾರು ಹೊರಗಡೆ ಬರಬೇಡಿ ಅಂತ ಹೇಳ್ತಿದ್ದೀವಿ. ಮನೆಯಿಂದ ನಿಮ್ಮನ್ನ ಹೊರಗಡೆ ಬರೋದಕ್ಕೂ ಬಿಡ್ತಾ ಇಲ್ಲ. ಹೊತ್ತಾನೆ ನೀವು ಹೊರಗಡೆ ಬರೋ ಹಾಗೂ ಇಲ್ಲ. ಬಂದಿದ್ರೆ ಸ್ಕೂಲಲ್ಲಿ ಇರ್ತಿದ್ರಿ ಅಲ್ವಾ. ಈ ಕೊರೋನಾ ಕಾರಣದಿಂದ ನೀವು ಮನೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅಮ್ಮ ನಿಮಗೆ ಮಾತಿಗೂ ಹೇಳ್ತಾರೆ, ನೋಡು ಪುಟ್ಟ ಹೊರಗಡೆ ಹೋಗ್ಬೇಡ, ನೋಡಮ್ಮ ಹೊರಗಡೆ ಹೋಗ್ಬೇಡ, ಒಳಗಡೆನೇ ಇರು, ಬಾಹರ್ ಮತ್ ಜಾವೋ ಹೇಳ್ತಾ ಇರ್ತಾನೆ ಮನೆಯಲ್ಲಿ. ओके। बकरी का सबसे छोटा बच्चा बहुत शरारती था। बहुत छोटा बच्चा ಅಂದ್ರೆ ಎಲ್ಲರಿಗಿಂತ ಚಿಕ್ಕ ಮಗು, ಲಾಸ್ಟ್ ಮಗು. ಅದು ತುಂಬಾನೇ ಶರಾರತಿ, ತುಂಬಾನೇ ತುಂಟತನ ಮಾಡ್ತಿತ್ತು. ಶರಾರತಿಯೇ ತುಂಬಾ ತುಂಟತನ, ನಾಟಿ के वहाँ चिपकर अपनी माँ के पीछे पीछे चला गया। देखो, ಆ ಒಂದು ನಿಮ್ಮ ಮನೆಯಲ್ಲಿ ಕೂಡ ನಿಮ್ಗಿಂತ ಸಣ್ಣವರು ತುಂಬಾನೇ ನಾಟಿ ಇರ್ತಾರೆ, ತುಂಬಾನೇ ತುಂಟತನ ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ಮೇಕೆಯ ಚಿಕ್ಕ ಮಗು ಏನ್ ಮಾಡುತ್ತೆ, ಅದನ್ನು ಕೂಡ ತುಂಬಾನೇ ತುಂಟತನ ಮಾಡ್ತಿತ್ತು. देखो वहाँ चिपकर ಅಂತ ಬಚ್ಚಿಟ್ಕೊಂಡು ಮಾಕೆ ಪೀಚೆ ಪೀಚೆ ಚಲಾ ಗಯಾ. ಪೀಚೆ ಆಗೆ, ಪೀಚೆ ಅನಿ ಹಿಂದೆ, आगे, छोटा बड़ा आप तो जानते हो। चला गया। पास के नाले के किनारे हरी हरी झाड़ियाँ थी। हरी हरी झाड़ियाँ ಅಂದ್ರೆ ತುಂಬಾ ಗ್ರೀನಿಶ್ ಅಲ್ಲಿ ಇರ್ತಕ್ಕಂಥ ಜಾಡಿಯ ಅಂದ್ರೆ ಪೊದೆಗಳು. ಓಕೆ, ಅಂದ್ರೆ ಬೆಳೆದಿಂದಿರ್ತಕ್ಕಂಥ ಗಿಡಗಂಟೆಗಳು ಅಲ್ಲಿ ಇದ್ವು, ಹಚ್ಚ ಹಸಿರಾಗಿರ್ತಕ್ಕಂಥದ್ದು. वहाँ हरी हरी कोमल पत्तियां खाने लग गया। ಕೋಮಲ್ ಅನಿ ಸಾಫ್ಟ್, ಮೃದುವಾಗಿರ್ತಕ್ಕಂಥದ್ದು ಅಂತ. ಕೋಮಲ್ ಮೃದು, ಸಾಫ್ಟ್ ಆಗಿರ್ತಕ್ಕಂಥ ಎಲೆನ ಅಂದ್ರೆ ಎಳೆದು ಅಂತ ಹೇಳ್ತೀವಿ ನೋಡಿ, ಎಳೆದು ಅಂತ ಹೇಳ್ತೀವಲ್ಲ, ಆಗ್ತಾನೆ ಚಿಗುರ್ತಿರುತ್ತಲ್ವಾ ಅಂತ. ಪತ್ತಿಯ ಅಂದ್ರೆ ಎಲೆಗಳನ್ನ ಅದು ತಿಂತ ನಿಂತ್ಕೊಂಡ್ಬಿಡ್ತು. ಬಕ್ರಿ ಹಾಗೆ ನಿಕ್ಕಲ್ ಗೈ ಏನ, ಮುಂದೆ ಅದು ಹೊಟ್ಬಿಡ್ತು, ತನ್ನ ತಾಯಿ ಮುಂದೆ ಹೋಗ್ಬಿಡ್ತು. ನಾಲೆ ಕೆ ಕಿನಾರೆ ಏಕ್ ಬೇಡಿಯ ಪಾನಿ ಪೀ ರಹಾ ತಾ. ನಾಲೆ ಕೆ ಕಿನಾರೆ ಅಲ್ವಾ, ಅಲ್ಲೇ ಆ ಒಂದು ಚಾನಲ್ನ ಹತ್ತಿರ ಕಿನಾರೆ ದಡದಲ್ಲಿ ಏಕ್ ಬೇಡಿಯ ಪಾನಿ ಪೀ ರಹಾ ತಾ. ಬೇಡಿಯ ಅಂದ್ರೆ ಫಾಕ್ಸ್ ನೀರನ್ನು ಕುಡಿತಾ ಇತ್ತು. उसने बकरी के बच्चे को देखा। उसने सोचा आज मैं इसे जरूर खाऊंगा, है ना। उस बकरी के बच्चे को देखते ही भेड़िया मन में ही सोच रहा है, आज मैं इसे जरूर खाऊंगा, ನಾನು ಇದನ್ನ ಇವತ್ತು ತಿಂತೀನಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಳ್ತಾ ಇದೆ. ವಹಾ ಧೀರೆ ಧೀರೆ ಪಾಸ್ ಆಕರ್ ಬೋಲಾ, ಹತ್ರ ಬಂದ್ಬಿಟ್ಟು ಹೇಳ್ತಾ ಇದೆ ನಿಧಾನವಾಗಿ. ಧೀರೆ ಯಾನಿ ಸ್ಲೋ, ಧೀರೆ ಸ್ಲೋ ಅಂದ್ರೆ ನಿಧಾನವಾಗಿ, तेज, ಸ್ಲೋ, ಫಾಸ್ಟ್. ಧೀರೆ ಯಾನಿ ಸ್ಲೋ ಆಗಿ, ಪಾಸ್ ಆಕರ್ ಬೋಲಾ ಹತ್ರ ಬಂದ್ಬಿಟ್ಟು ಹೇಳ್ತು. ಕಹೋ ಬೇಟೆ ಕ್ಯಾ ಕರ್ ರಹೆ ಹೋ. ಅರೆ ಮಗು ಏನ್ ಮಾಡ್ತಾ ಇದೀಯಾ. ಹೊತ್ತಾನೆ ಮನೆಯಲ್ಲಿ ನೀವು ಕೂಡ ಒಬ್ಬರೇ ಕೂತಿರ್ತೀರಿ, ಅಥವಾ ಅಕ್ಕನೋ ಅಣ್ಣನೋ ಬರ್ತಾರೆ, ಏನೋ ನಿಮ್ಮಷ್ಟಿಗೆ ನೀವು ಮಾಡ್ಕೊಂಡು ತುಂಬಾ ಗಾಢವಾಗಿ ಡ್ರಾಯಿಂಗೋ ಏನೋ ಓದ್ತಾನೋ ಅಥವಾ ಪೇಂಟಿಂಗೋ ಏನೋ ಮಾಡ್ತಾ ಕೂತಿರ್ತೀರಿ. ಅವಾಗ ಅಣ್ಣನೋ ಅಥವಾ ಅಕ್ಕನೋ ಅಥವಾ ಅಮ್ಮನೋ ಯಾರೋ ಬಂದ್ಬಿಟ್ಟು ನಿಮ್ಗೆ ಕೇಳ್ತಾರೆ, ಏನ್ ಮಾಡ್ತಿದೀಯಾ ಪುಟ್ಟ ಅಂತ ಹೇಳ್ತಾರಲ್ವಾ, ಹಾಗೆ. ಕಹೋ ಬೇಟೆ ಕ್ಯಾ ಕರ್ ರಹೆ ಹೋ. ಆವಾಜ್ ಸುನ್ಕರ್ ಬಕ್ರಿ ಕೆ ಬಚ್ಚೆನೆ ऊपर देखा. ಅರೆ ಯಾರೋ ಮಾತಾಡ್ತಿದಾರಲ್ಲ ಅಂತ ಏನ್ ಮಾಡುತ್ತದೋ, ऊपर यानी ಮೇಲೆ ತಲೆ ಎತ್ತಿ ನೋಡುತ್ತೆ. ಬೇಡಿಯಾ ಕೋ ದೇಖ್ಕರ್ ಬಹುತ್ ಡರ್ ಗಯಾ. ಆ ಫಾಕ್ಸ್ ನ ನೋಡ್ತಿದಂಗೆನೆ ಅದಕ್ಕೆ ಫಾಕ್ಸ್ ನ ನೋಡ್ಬಿಟ್ಟು ತುಂಬಾ ಭಯ ಪಟ್ಕೊಂಡ್ಬಿಡ್ತು. ಬಹುತ್ ಡರ್ ಗಯಾ, ಬಹುತ್ ಅಂತ ತುಂಬಾ ಹೆದರ್ಕೊಂಡ್ಬಿಡ್ತು. ಬಹುತ್ ಜ್ಯಾದಾ, बहुत का आर्य अर्थ होता है ज्यादा, बहुत कम।
बहुत कम, डर निडर, डर निडर। भय के कारण, है ना, भय के कारण वहाँ कुछ भी ना बोल सका, ಹೆದರ್ಕೊಂಡು ಅದ್ರ ಬಾಯಿಂದ ಮಾತೇ ಹೊರಡ್ತಾ ಇಲ್ಲ. ಹೌದಾನೆ, ನಮಗೂ ಕೂಡ ರೋಡಲ್ಲಿ ಹೋಗ್ತಿರುವಾಗ ಯಾರಾದರೂ ಅಪರಿಚಿತರು ಮಾತಾಡ್ಸಿದ್ರು ಅಂದ್ರೆ ನಾವೇನ್ ಮಾಡ್ತೀವಿ, ತರ ನಡ್ಕಕ್ ಶುರು ಮಾಡ್ಬಿಡ್ತೀವಿ. ಅಯ್ಯೋ ನಮ್ಮನ್ನ ಯಾರೋ ಮಾತಾಡ್ಸಿದ್ರು, ಯಾರೋ ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಏನ್ ಮಾಡ್ತೀವಿ, ಭಯಭೀತರಾಗ್ಬಿಡ್ತೀವಿ. ಭಯದಿಂದ ಮಾತೇ ಹೊರಡ್ತಿರೋದಿಲ್ಲ. ಯಾರಾದ್ರೂ ಎದುರುಗಡೆ ಸಿಕ್ಕಿದ್ರೆ ಕೇಳ್ತಾರೆ, ಅವಾಗ ನಿಮ್ಮ ಬಾಯಿಂದ ಮಾತೇ ಹೊರಡ್ತಿರಲ್ಲ ಅಂತ ಹೇಳ್ತಿರ್ತೀರಲ್ಲ, ಹಾಗೆ भय के कारण वहां कुछ भी ना बोल सका, है ना। यहाँ तक हुआ था। आगे देखेंगे। भेड़िए ने कहा, हरी हरी घास खा रहे हो, खाओ, खूब खाओ, मैं भी आज भूखा हूँ, मैं तो आज तुम्हें खाऊंगा। बकरी का बच्चा डरते डरते बोला, मामा अभी तो मैं बहुत छोटा हूँ। देखो, वहाँ बकरी का बच्चा ने बोल रहा है, भेड़िए ने कहा, हरी हरी घास खा रहे हो, ಓಹೋ ಹಚ್ಚ ಹಸಿರಾಗಿರ್ತಕ್ಕಂಥ ಎಲೆಗಳನ್ನ ತಿಂತಿದ್ಯಾ, ತಿನ್ನು ತಿನ್ನು, ಕಾವು ಕೂಗ್ ಕಾವು, ತಿನ್ನು, ಚೆನ್ನಾಗಿ ತಿನ್ನು ಅಲ್ವಾ. ಕುರಿ ಮೇದಷ್ಟು ಕುರ್ಬನಿಗೆ ಲಾಭ ಅಂತ ಹೇಳ್ತೀವಲ್ವ, ಹಾಗೆ ಅದು ಫಾಕ್ಸ್ ಹೇಳ್ತೀವಿ, ತಿನ್ನು ತಿನ್ನು, ಚೆನ್ನಾಗಿ ತಿನ್ನು, ನೀ ತಿಂದಷ್ಟು ನನಗೇನೆ ಲಾಭ ಅಂತ ಹೇಳುತ್ತಲ್ವ, ಹಾಗೆ. ಆಜ್ ಮೇ ಭೂಖಾ ಹೂ, ಮೈ ತೋ ಆಜ್ ತುಮ್ಹೆ ಖಾऊंगा, ನನಗಂತೂ ಇವತ್ತು ತುಂಬಾ ಹೊಟ್ಟೆ ಹಸಿವಾಗ್ಬಿಟ್ಟಿದೆ, ನಾನೇನ್ ಮಾಡ್ತೀನಿ, ಇವತ್ತು ತಿಂದೇ ತಿಂತೀನಿ. बकरी का बच्चा डरते डरते बोला, यानी वह पहले ही डर गया था ना, डरते डरते बोला, मामा अभी तो मैं बहुत छोटा हूँ, अरे मामा ನಾನು ತುಂಬಾ ಸಣ್ಣವನು, ತುಂಬಾ ಚಿಕ್ಕೋನು, ನೀನು ನನ್ನನ್ನು ತಿನ್ಬೇಡ ಅಂತ ಅದು ಹೇಳುತ್ತೆ. भेड़िए ने कहा, मुझे छोटे बच्चे अच्छे लगते हैं, है ना, मुझे छोटे बच्चे अच्छे लगते हैं, उनका मांस कोमल होता है। बकरी का बच्चा अपनी जान बचाने के लिए उपाय सोचने लगा। उसने कुछ दूरी पर शिकारी कुत्ते देखे थे, उसे उपाय सूझ गया। उसने कहा, मामा पहले मुझे एक गाना सुना दो, फिर मुझे खा लेना, है ना। देखो, भेड़िए ने कहा, मुझे छोटे बच्चे अच्छे लगते हैं, अरे नन्गे ಚಿಕ್ಕ ಮಕ್ಕಳಂದ್ರೇನೆ ಇಷ್ಟ ಅಲ್ವಾ, ಉನ್ಕ ಮಾಂಸ ಕೋಮಲ್ ಹೋತಾ ಹೈ, ಆ ಚಿಕ್ಕ ಮಕ್ಕಳದು ಮಾಂಸನ ಗೊತ್ತಿದೆ ಅಲ್ವಾ, ಅದರದ್ದು ಒಂದು ಮಾಂಸ ಕಂಡ ತುಂಬಾನೇ ಚೆನ್ನಾಗಿರುತ್ತೆ. ಕೋಮಲ್ ಅಂದ್ರೆ ಸಾಫ್ಟ್ ಅಂತ ಹೇಳಿದಲ್ವಾ, ಮೃದುವಾಗಿರುತ್ತೆ. ಬಕರಿ ಕಾ ಬಚ್ಚಾ ಅಪ್ನಿ ಜಾನ್ ಬಚಾನೆ ಕೆ ಲಿಯೆ ಉಪಾಯ ಸೋಚನೆ ಲಗಾ. ಆ ಒಂದು ಮೇಕೆಯ ಮಗು ತನ್ನ ಪ್ರಾಣನ ಉಳಿಸ್ಕೋಬೇಕಲ್ವಾ, ಈಗ ಉಪಾಯನ ಯೋಚನೆ ಮಾಡ್ತಿದೆ ನೋಡಿ, ಸೋಚನೆ ಲಗ, ಯೋಚನೆ ಮಾಡಕ್ ಶುರು ಮಾಡ್ತು. ಉಸ್ನೆ ಕುಚ್ ದೂರಿ ಪರ್ ಶಿಕಾರಿ ಕುತ್ತೆ ದೇಖೆತೆ, ಅದು ಆನ್ ದ ವೇ ರೋಡಲ್ಲಿ ಬರುವಾಗ ಏನ್ ಮಾಡಿತ್ತು, ಶಿಕಾರಿ ಕುತ್ತೆ ಅಂದ್ರೆ ಹಂಟರ್ ಡಾಗ್ ಅಂತ ಹೇಳ್ತೀವಿ, ಕಾಡು ನಾಯಿ, ಸೀಳ್ ನಾಯಿ ಅಂತ ಹೇಳ್ತೀವಲ್ವ, ಅದು ಆ ಒಂದು ನಾಯಿಗಳನ್ನ ನೋಡಿತ್ತು. ಉಸ್ನೆ ಪಾಯ ಸೂಜ್ಗಯ, ನೋಡಿತ್ತಲ್ಲ, ನಾನು ದಾರಿಯಲ್ಲಿ ಬರ್ತಾ ನೋಡಿದ್ದಲ್ಲ ಅಂತ ಏನ್ ಮಾಡ್ತು, ಯೋಚನೆ ಮಾಡಿ ಒಂದು ಐಡಿಯಾ ಮಾಡ್ತು. ಉಪಾಯನಿ तरीका आइडिया, उपाय ಒಂದು ಐಡಿಯಾ ಮಾಡ್ತದು. उसने कहा, मामा पहले मुझे एक गाना सुना दो, फिर मुझे खा लेना. ಆದ್ರೆ ನೀವು ನನಗೆ ತಿನ್ಬೋದು, ಆದ್ರೆ ನೀವೇನ್ ಮಾಡಿ, ಫಸ್ಟ್ ನನಗೊಂದು ಸಾಂಗ್ ಹೇಳಿ, ಹಾಡನ್ನ ಹೇಳಿ, ಆಮೇಲೆ ನೀವು ನನ್ನನ್ನು ತಿನ್ಬೋದು ಅಂತ ಹೇಳ್ತು. देखो, भेड़िए ने कहा, पर गाना मुझे नहीं आता, गाऊं कैसे, बकरी के बच्चे ने फिर कहा, परंतु मेरी माँ आपके गाने की बहुत प्रशंसा करती है, वहां तो कहती है कि भेड़िया मामा बहुत अच्छा गाता है। यहाँ सुनकर भेड़िया बहुत खुश हुआ, उसने आंखें बंद की और ऊंची आवाज में गाने लगा। उसकी आवाज को शिकारी कुत्ते ने सुन लिया, वे सब नाले के ओर दौड़े। कुत्तों की आवाज सुनकर भेड़िए ने आंखें खोली, अपने बिल्कुल पास शिकारी कुत्ते देखकर
वह घबरा गया। कुत्तों ने भेड़िया को पकड़ लिया। बकरी का बच्चा तेजी से घर भाग गया। देखो भेड़िया ने कहा, पर ಆದ್ರೆ ಅದು ಹೇಳುತ್ತೆ, ಫಾಕ್ಸ್ ಹೇಳುತ್ತೆ, ಆದ್ರೆ ನನಗೆ ಹಾಡು ಹೇಳಕ್ಕೆ ಬರೋದಿಲ್ಲಲ್ಲ, ಹೇಗೆ ನಾನು ಹಾಡು ಹೇಳೋದು ಅಂತ ಹೇಳಿದಾಗ बकरी का बच्चा बोलता है, अरे मामा, मेरी माँ आपकी गाने की बहुत प्रशंसा करती है। ಅರೆ ಮಾಮ, ಅಮ್ಮ ನನಗೆ ಹೇಳಿದಾಳೆ ಏನಂತ, ನೀವು ತುಂಬಾ ಚೆನ್ನಾಗಿ ಹೇಳ್ತೀರಂತೆ, ನಿಮ್ಮ ಬಗ್ಗೆ ಅವಳು ಯಾವಾಗ್ಲೂ ಹೊಗಳ್ತಾ ಇರ್ತಾಳೆ, ಪ್ರಶಂಸೆ यानी ಹೊಗಳೋದು। वह तो कहती है, भेड़िया मामा बहुत अच्छा गाता है। ನನಗೆ ನನ್ನ ಅಮ್ಮ ಹೇಳಿದರೆ ನೀವು ತುಂಬಾ ಚೆನ್ನಾಗಿ ಹೇಳ್ತೀರಂತೆ, ಬೇಡಿಯ ಮಾಮ ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ ಅಂತ ನನ್ನ ಅಮ್ಮ ನನಗೆ ಹೇಳಿದ್ದಾರೆ, ಹೇಳಿ ಅಂತ ಏನ್ ಮಾಡ್ತದೆ ಮತ್ತೆ ಕೇಳುತ್ತೆ। ಯಹ ಸುನ್ಕರ್ ಬೇಡಿಯ ಬಹುತ್ ಖುಷ್ ಹುआ। ಈ ಮಾತನ್ನ ಕೇಳ್ತಿದ್ದಂಗೆನೆ यानी उस फॉक्स को यानी भेड़िया को बहुत खुश हुआ। देखो उसने आंखें बंद की और ऊंची आवाज में गाने लगी। ಆ ಒಂದು ಮಾತು ಕೇಳ್ತಿದ್ದಂಗೆನೆ ಖುಷಿಯಿಂದ ಒಬ್ಬಕೊಂಡ್ಬಿಟ್ಟು ಕಣ್ ಕ್ಲೋಸ್ ಮಾಡಿ ಹಾಡಿ ಅಂದ ತಕ್ಷಣ ಕಣ್ ಕ್ಲೋಸ್ ಮಾಡಿ ಹಾ ಅಂತ ಹೇಳ್ತಾರಲ್ವಾ, ಅದೇ ರೀತಿಯಾಗಿ आंखें बंद कर ली और गाना शुरू आवाज में गाने लगा, है ना। ऊंची आवाज में ಜೋರಾಗಿರ್ತಕ್ಕಂಥ ಏರ್ ಧ್ವನಿನಲ್ಲಿ ಹಾಡೋದಕ್ಕೆ ಶುರು ಮಾಡ್ತು। उनकी आवाज को कुछ ಶಿಕಾರಿ ಕುತ್ತನೆ ಸುನ್ ಲಿಯಾ। ಈ ಒಂದು ವಾಯ್ಸ್ ನ ಸವಣ್ಣ ಕೇಳ್ಬಿಟ್ಟು ಆ ನಾಯಿಗಳು यानी ಶಿಕಾರಿ ಕುತ್ತೆ ಆ नाले के किनार आ गए, है ना। कुत्तों की आवाज सुनकर भेड़िया ने अपने आंखें खोली। अरे ಏನು ಬೇರೆ ಸೌಂಡ್ ಕೇಳ್ತಿದೆಯಲ್ಲ, ನಾಯಿಗಳು ಬೊಗಳ್ತಿರೋ ಸೌಂಡ್ ಕೇಳ್ತಿದೆಯಲ್ಲ ಅಂತ ಏನ್ ಮಾಡ್ತು, ಅದು ತನ್ನ ಕಣ್ಣನ್ನ ಓಪನ್ ಮಾಡ್ತು, ಆಂಕೆ ಕೋಲಿ। अपने बिल्कुल पास ಶಿಕಾರಿ ಕುತ್ತೆ ದೇख घबरा गया। ಅವು ಫುಲ್ಲು ಸುತ್ತೂನು ಬಂದು ನಿಂತ್ಕೊಂಡ್ಬಿಟ್ಟಿದೆ ನೋಡಿ, ಅಟ್ಯಾಕ್ ಮಾಡ್ತಿದ್ವಿ, ನಿಮ್ ಬುಕ್ಕಲ್ಲಿ ಕಾಣ್ತಿದೆ। ಆ ಶೀಳ್ ನಾಯಿಗಳು ಏನ್ ಮಾಡಿ ಶಿಕಾರಿ ಕುತ್ತೋ यानी भेड़िया पर आक्रमण कर रहे थे। बिल्कुल पास देखकर ಹತ್ರ ಬಂದಿರೋದನ್ನ ನೋಡ್ಬಿಟ್ಟು ಅದಕ್ಕೆ भय ಆಗ್ಬಿಡ್ತು। कुत्तों ने भेड़िया को पकड़ लिया, है ना। कुत्ता उस भेड़िया को पकड़ लिया। बकरी का बच्चा तेजी से घर भाग गया। कुत्तों ने भेड़िया को पकड़ लिए, बकरी का बच्चा तेजी से घर भाग गया, है ना। बच्चों इस पाठ से हम जानते हैं हम बड़ों के बात सुनना है। माँ जो कुछ भी बोलते हैं हमारे लिए बोलते हैं, इसलिए हम बड़ों के बात सुनना है। ಹೌದಾನೆ, ಅದು ಅಮ್ಮ ಹೇಳೋಗಿತ್ತು, ನೋಡಿ ಮಗು ನೀವೆಲ್ಲೂ ಹೊರಗಡೆ ಹೋಗ್ಬೇಡಿ, ಮನೆಯಲ್ಲೇ ಇರಿ ಅಂತ। ಬಟ್ ಆದ್ರೂ ಇದೇನ್ ಮಾಡ್ತು, ಅಮ್ಮನ ಕಣ್ ತಪ್ಪಿಸಿ ಹಿಂದೆ ಹಿಂದೆ ಬಂದು ಅಪಾಯಕ್ಕೆ ತಗ್ಲಾಕೊಂಡ್ಬಿಡ್ತು, ಹೌದಾನೆ। ಹಾಗಾಗಿ ದೊಡ್ಡವರು ಹೇಳೋದು ಯಾವತ್ತಿಗೂ ಕೂಡ ಒಳ್ಳೇದಕ್ಕೇನೆ। ದೊಡ್ಡವರು ಪ್ರತಿಯೊಂದಕ್ಕೂ ನಾವು ಕಷ್ಟದಲ್ಲಿ ಸಿಲುಕೋಬಾರ್ದು, ತೊಂದರೆಗೀಡಾಗಬಾರ್ದು ಅಂತ ಏನ್ ಮಾಡ್ತಾರೆ, ನಮ್ಗೆ ಒಳ್ಳೇದಾಗ್ಲಿ ಅಂತ ನಮ್ಗೆ ಒಳ್ಳೇದನ್ನೇ ಹೇಳಿರ್ತಾರೆ ಅವ್ರು। ಬಟ್ ನಾವು ಅವ್ರ ಮಾತು ಕೇಳ್ದೆ ಅವ್ರ ಮಾತನ್ನ ಮೀರಿದಾಗ ಏನಾಗುತ್ತೆ, ಈ ರೀತಿಯಾಗಿರ್ತಕ್ಕಂಥ ಅಪಾಯದಲ್ಲಿ ಸಿಲುಕೋಬೇಕಾಗುತ್ತೆ, ತಗ್ಲಾಕೊಳ್ತೀವಿ, ಅಪಾಯದಲ್ಲಿ ಈಡಾಗ್ತೀವಿ। ಹಾಗಾಗಿ ದೊಡ್ಡವ್ರ ಮಾತನ್ನ ಕೇಳ್ಬೇಕು। ಅಪಾಯಕ್ಕೆ ಈಡಾದಾಗ ಯಾವ ರೀತಿಯಾಗಿರ್ತಕ್ಕಂಥ ನಾವು ಉಪಾಯನ ಮಾಡ್ಬೇಕು ಅನ್ನೋ ಒಂದು ಭಾವನೆಯನ್ನು ಕೂಡ ನಮ್ಮಲ್ಲಿ ಇರಬೇಕು। ಉಪಾಯನೂ ಕೂಡ ನಾವು ಹುಡುಕ್ಬೇಕಾಗಿದ್ದಾಗ ಮಾತ್ರ ಅಪಾಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ। ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಅಂತ ಕೇಳಿದಿರಲ್ವಾ, ಆ ಮಾತು ಇಲ್ಲಿ ನಾವು ನೆನ್ಪಿಸ್ಕೋಬಹುದು। अच्छा बच्चों, इसके बारे में जान लिया है ना, बकरी का बच्चा और भेड़िए के बारे में जान लेना, यानी बड़ों के बात हम अपनाना चाहिए। अच्छा बच्चों, धन्यवाद।